ನಿಮ್ಮ ತವಾವಸಿ ಮಾತಾಡಬೇಕಿತ್ತು. ಏನಮ್ಮ? ಅತ್ತೆ, ನಾವು ಮಾಡ್ತಿರೋ ಈ ಯುದ್ಧದಾಗೆ ಜಯ ಅಂತೂ ನಮ್ಮದೇಯ. ಆದರೆ ಈ ಮನೆಯವರೆಲ್ಲ ಇಷ್ಟು ವರ್ಷ ಮಾಡಿರೋ ಅನ್ಯಾಯಕ್ಕೆ ಅವಮಾನಕ್ಕೆಲ್ಲ ಒಂದು ಉತ್ತರ ಸಿಗಬೇಕು ಅಂತ ನನ್ನ ಶಕ್ತಿಗೂ ಮೀರಿ ಪ್ರಯತ್ನ ಮಾಡ್ತೀವಿ. ಆದರೆ ನಾನು ನಿಮ್ಮ ತವ ಕೇಳಕ್ಕೆ ಬಂದಿರೋ ವಿಷಯ ಇದಲ್ಲ. ಇದರಿಂದ ನಿಮ್ಮ ಮನ್ಸಿಗೆ ಏನಾದರೂ ನೋವಾಯ್ತಾಯ್ತಾ? ರಾಣಿ, ನೀ ಮನೆಗೆ ಬಂದರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಕನಸಿಟ್ಕೊಂಡು ಅದೇ ಆಸೆ ಇಟ್ಕೊಂಡವಳು ನಾನು. ನನ್ನ ಆಸೆ ಪ್ರಕಾರನೇ ಈ ಮನೆಗೆ ಬಂದೆ. ನನ್ನ ಸೊಸೆ ಈ ಕಾಳಿ ಆಗ್ತಾಳೆ, ಆ ಕಾಳಿ ಆಗ್ತಾಳೆ ಅಂತ ನಾನು ಕಾದೆ. ಆದರೆ ನೀನಾಗಲೇ ಇಲ್ಲ. ಹಾಗಂತ ನೀನು ಸುಮ್ಮನೆ ಇರಲಿಲ್ಲ. ಅನ್ಯಾಯನ ಸಹಿಸಿ 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 ಕೊನೆಯಲ್ಲಿ ಭದ್ರ ಕಾಳಿ ಆಗಿ ಬದಲಾಗ್ಬಿಟ್ಟೆ. ಇಂಥ ಕಾಳಿ ಮುಂದೆ ನಿಂತು ಧರ್ಮ ಅಧರ್ಮದ ಬಗ್ಗೆ ಮಾತಾಡೋಷ್ಟು ದಡ್ಡಿ ನಾನಲ್ಲಮ್ಮ. ನೀನು ನಡೀತಾ ಇರೋ ದಾರಿ ಸರಿಯಾಗೇ ಇದೆ. ನಿನ್ನ ನೆರಳಲ್ಲಿ ನಾವಿದ್ದೀವಿ ಅಷ್ಟೇ. ಒಂದೊಂದ್ಸಲ ಅನ್ಸತ್ತೆ ಈ ಮನೆಯವರು ಮಕ್ಕಳಲ್ವಾ ಪಾಪ ಅಂತ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಸುಮ್ಮನಾಗ್ಬಿಡ್ತೀನಿ. ನಿನ್ನ ಮನಸ್ಸಿಗೆ ಹೇಗೆ ಸರಿ ಅನ್ಸುತ್ತೋ ನೀನು ಅದೇ ದಾರಿಯಲ್ಲಿ ಮುಂದುವರಿ. ನಿನ್ನ ಹಿಂದೆ ನಾವಿರ್ತೀವಮ್ಮ. ನೀವಿಷ್ಟು ಹೇಳಿದ್ರಲ್ಲ ಅಷ್ಟು ಸಾಕು. ನೆನ್ನೆ ದೊರೆ ಬಂದು ನನ್ನ ತವ ಇದು ತಪ್ಪಲ್ವಾ ಅಂತ ಕೇಳಿದ್ರು. ಅದಕ್ಕೆ ಒಂದು ಕಿತ್ತ ನಿಮಗೆ ಕೇಳೋಣ ಅಂತ ಬಂದೆ. ನನ್ನ ಮಗು ಇದ್ದಾಗಮ್ಮ. ಈಗಿನ ಮಕ್ಕಳಿಗೆ ಒಳ್ಳೇದು ಕೆಟ್ಟದ್ದು ಗೊತ್ತಾಗತ್ತೆ. ಆದರೆ ಈ ಮಗುಗೆ ಎಲ್ಲದರಲ್ಲೂ ಒಳ್ಳೇದೇ ಕಾಣಿಸುತ್ತೆ. ನನ್ನ ಮಗ ಒಂದು ಬಿಳಿ ಹಾಳೆ ಇದ್ದ ಹಾಗೆ. ನೀನು ಅದರಲ್ಲಿ ಯುದ್ಧ ಚರಿತ್ರೆನೇ ಬರೀತೀಯೋ ಬರೀ ಪ್ರೇಮ ಕಾವ್ಯ ಬರೀತೀಯೋ ನಿನಗೆ ಬಿಟ್ಟಿದ್ದಮ್ಮ. ಅಮ್ಮ, ನಾನು ABCD ಬರಿತೀನಿ. A ಫಾರ್ ಅಮ್ಮ, R ಫಾರ್ ರಾಣಿ. ಪಾಪು ಇಷ್ಟೆಲ್ಲ ಹೇಳ್ಕೊಟ್ಲು. ನೋಡಿ ಅತ್ತೆ, ಬರೀ ಪಾಪು ಹೇಳ್ಕೊಟ್ಟಿರೋದಕ್ಕೆ ಇಟೊಂದು ಕಲ್ತವ್ರಿಗೆ ಇನ್ನೇನೇನೆಲ್ಲ ಕಲಿಯೋ ಅವಕಾಶ ಐತೆ ಅಂತ.